ಅಪ್ಪ ಎಂಬ ಸಾಲಗಾರ. ಜಗತ್ತಿನ ಎಲ್ಲ ಅಪ್ಪಂದಿರು ಬಹುತೇಕ ಸಾಲಗಾರರೇ. ಆತ ಸಾಲ ಮಾಡುತ್ತಾನೆ ಮಗನ ಓದಿಗಾಗಿ, ಅಮ್ಮನ ಒಲೆಗಾಗಿ, ತನ್ನ ರೋಗಕ್ಕಾಗಿ, ಗೆಳೆಯನ ಕಷ್ಟಕ್ಕಾಗಿ, ಮಗ ಅಥವಾ ಮಗಳ ಬರ್ತ್ಡೇ ಗಿಫ್ಟ್ಗಾಗಿ, ಪೋಸ್ಟ್ ಆಫೀಸಿನ RD ಅಕೌಂಟ್ಗಾಗಿ, ಲೈಫ್ ಇನ್ಶೂರೆನ್ಸ್ನ ಪ್ರೀಮಿಯಂ ಹಣಕ್ಕಾಗಿ, ನಿಮ್ಮ ಕೋರ್ಸಿಗೆ ಬೇಕೇ ಬೇಕು ಎಂದು ನೀವು ಹಠ ಹಿಡಿದು ಕೊಡಿಸಿಕೊಳ್ಳುವ ಕಂಪ್ಯೂಟರ್ಗಾಗಿ, ಗೆಳೆಯರೆಲ್ಲರ ಬಳಿ ಇರುವ ದುಬಾರಿ ಬೈಕ್ ನಿಮಗೂ ಬೇಕೆಂದಾಗ, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಫೀ ಬಾಕಿ ಇದೆ ಎಂದು ಮಗನ ಕಾಲೇಜಿನಿಂದ ಲೆಟರ್ ಬಂದಾಗ, ಹಾಸ್ಟೆಲ್ನಿಂದ ಫೋನ್ ಮಾಡಿದ ಮಗಳು ಪ್ರೊಜೆಕ್ಟ್ ಮಾಡಲು ಇಂಟರ್ನೆಟ್ ಬೇಕೆಂದಾಗ, ಸಂಬಂಧಿಕರ ಮದುವೆಗೆ ಹೋಗಲು ಮೈಸೂರು ಸಿಲ್ಕ್ ಸೀರೆಯೇ ಬೇಕೆಂದು ಅಮ್ಮ ಕೋಪದಿಂದ ಕೋಣೆ ಸೇರಿ ಕೂತಾಗ, ಅಜ್ಜ ಅಜ್ಜಿಯ ಅನಾರೋಗ್ಯ ಕೆಂಗೆಡಿಸಿದಾಗ, ದೂರದಿಂದ ಮಗ ಕಾಲ್ ಮಾಡಿ ನಾನು ಗೆಳೆಯರೊಡನೆ ಉತ್ತರ ಭಾರತ ಪ್ರವಾಸ ಹೋಗಬೇಕೆಂದಾಗ, ಹೀಗೆ ಅದೆಷ್ಟೋ ಬಾರಿ ಸಾಲಗಾರನಾಗುವ ಈ ಅಪ್ಪ, ಅದರಲ್ಲೂ ಎಷ್ಟೋ ಸಾಲದ ಬಗ್ಗೆ ಮನೆಯವರ ಗಮನಕ್ಕೆ ಬಾರದಂತೆ ನೋಡಿಕೊಳ್ಳುತ್ತಾನೆ. ಕೆಲವೊಮ್ಮೆ ಸಾಯು ತನಕ ಸಾಲದಲ್ಲೇ ಮುಳುಗಿ ಮಕ್ಕಳಿಂದ ಛೀಮಾರಿ ಹಾಕಿಸಿಕೊಳ್ಳುವುದು ಉಂಟು. ಯಾವೊಬ್ಬ ಸಾಲಗಾರನು ಮನೆಯವರೆಗೆ ಬರದಂತೆ ನೋಡಿಕೊಳ್ಳಲು ಆತ ಮಾಡುವ ಹರಸಾಹಸಗಳು ಅಷ್ಟಿಷ್ಟಲ್ಲ. ಇಷ್ಟೆಲ್ಲ ಸಾಲ ಮಾಡಿದ ಅಪ್ಪನ ಋಣಭಾರ ನಮ್ಮ ಮೇಲೆ ಇದೆ ಎಂಬುದನ್ನು ನಾವು ಮರೆಯದಿದ್ದರೆ ಸಾಕು. ನಮ್ಮೆಲ್ಲರ ಜೀವನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಡೆದ ಒಂದು ಸಣ್ಣ ಘಟನೆಯನ್ನು ವಿವರಿಸುತ್ತೇನೆ. ಏನೋ ಸಾಧಿಸಿಬಿಡುತ್ತೇನೆಂದು ನೀವು ಲಗೇಜ್ ರೆಡಿ ಮಾಡಿಕೊಂಡು ದೂರದ ಪಟ್ಟಣಕ್ಕೆ ಹೊರಟು ನಿಂತಿರುತ್ತೀರಿ. ಆಗ ತನ್ನ ಪಂಚೆಯೊಳಗಿನ ನಿಕ್ಕರಿನಿಂದ ಹಣ ತೆಗೆದುಕೊಟ್ಟು ಬಸ್ ಸ್ಟಾಪ್ ತನಕ ಬಂದು ಒಂದಷ್ಟು ಮಾತ್ರೆ, ಒಂದು ಬಿಸ್ಕೆಟ್ ಪ್ಯಾಕ್ ಕೊಟ್ಟು ತನ್ನ ಅಂಗಿ ಕಿಸೆಯಲ್ಲಿ ಕೊನೆಯ 100 ರೂಪಾಯಿಯನ್ನು ನಿಮ್ಮ ಕಿಸೆಗೆ ತುರುಕಿ, ಅದು ಪಟ್ಟಣ, ಅಲ್ಲಿ ಖರ್ಚು ಭಾಳ ಇರುತ್ತೆ, ಇಟ್ಕೋ ಅಂತ ಹೇಳಿ ತನ್ನ ಕಣ್ಣಂಚಲಲ್ಲಿ ಸಣ್ಣಗೆ ತೇವ ಮಾಡಿಕೊಂಡು ಮರೆಯಾಗುತ್ತಾನಲ್ಲ, ಅದಕ್ಕೆ ಅಪ್ಪನೇ ಬೇಕು. ತನ್ನ ಕಷ್ಟಗಳನ್ನು ಅಮ್ಮ ಕೂಗಾಡಿಕೊಳ್ಳಬಹುದು, ಆದರೆ ಅಪ್ಪ ಎಂದೂ ಅವನ್ನು ಬಿಚ್ಚಿಡಲಾರ. ಮಕ್ಕಳನ್ನು ಪರಿಪೂರ್ಣವಾಗಿಸಲು ತಾನು ಪೂರ್ತಿ ಖಾಲಿಯಾಗಲು ಸಿದ್ಧನಾಗುತ್ತಾನಲ್ಲ, ಅದಕ್ಕೆ ಈ ಅಪ್ಪನ ಕುರಿತು ಹೇಳಬೇಕು ಅನಿಸಿದ್ದು. ನಮ್ಮ ಎಲ್ಲ ಬೇಕುಗಳನ್ನು ಅಪ್ಪನೇ ಪೂರೈಸುತ್ತಾನಾದರೂ ಅವು ಅಮ್ಮನ ಶಿಫಾರಸಿನಿಂದಲೇ ಆಗುವುದರಿಂದಾಗಿ ಅಮ್ಮ ನಮ್ಮನ್ನು ಸಂವೇದನೆಗೊಳಪಡಿಸಿದಷ್ಟು ಈ ಅಪ್ಪ ಮಾಡಲಾರ.